ನರಸೀಪುರ ತಾಲೂಕಿನಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಹೋರಾತ್ರಿ ಪ್ರತಿಭಟನೆಯನ್ನು ನರಸೀಪುರ ಕೆಎಸ್ಐಸಿ ನಿಗಮದ ಮುಂಭಾಗ ನಡೆಸಲಾಗಿದೆ. ನರಸೀಪುರ ಕೆಎಸ್ಐಸಿ ನಿಗಮದ ಮ್ಯಾನೇಜರ್ ವಿನಯ್ ರವರು ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕಾರ್ಮಿಕರನ್ನು ಏಕಾಏಕಿ ತೆಗೆದಿರುವ ಕಾರ್ಮಿಕರನ್ನು ಮರು ನೇಮಕಾತಿ ಮಾಡುವಂತೆ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಇನ್ನು ಪ್ರತಿಭಟನೆಯ 4ನೇ ದಿನವಾದ ಇಂದು ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನ ಮಾಡಿ ಪ್ರತಿಭಟನೆ ಕೆಎಸ್ಐಸಿ ನರಸೀಪುರ ನಿಗಮದ ಉಸ್ತುವಾರಿ ವ್ಯವಸ್ಥಾಪಕ ವಿನಯ್ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಇನ್ನು ಈ ವೇಳೆ ಪ್ರತಿಭಟನೆಯಲ್ಲಿ ಆಲತ್ತೂರು ಶಿವರಾಜು, ಯಡದೊರೆ ಸಿದ್ದರಾಜು ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗಿದ್ದಾರೆ. ಯಾರಾದ್ರೂ ಒಬ್ರು ಬಾಯ್ ಬಿಟ್ರೆ, ಯಾರಾದ್ರೂ ಒಬ್ರು ಕಂಪ್ಲೇಂಟ್ ಮಾಡ್ರೆ ನಿಮ್ಮನ್ನ ಕೆಲಸ ಸಿಕ್ತಾಗುತ್ತೆ ಅಂತ ಬೆದರಿಕೆ ಹೊಡ್ತಿದ್ದಾನೆ. ಈಗ ಅದು ಸಾಬೀತಾಗೈತೆ. ಅದರಿಂದ ಅವ್ರು ಏನೇ ಹೇಳ್ತಿದ್ದಾನೆ, ಹೊರಗಡೆ ಹೋದವ್ರು ಬಂದವ್ರನ್ನ ಎಂಟ್ರಿ ಮಾಡಿಸುವಂತ ಸುಳ್ಳು ಕಟ್ಟುಕತೆ ಕಟ್ಟಿ ಭಯ ಹುಟ್ಟಿಸಿ ಇವ್ರನ್ನ ಈ ತರ ಅಮಾಯಕ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಇವು ದೊಡ್ಡ ಕಳಿಸಿ ಮುಖ್ಯಮಂತ್ರಿಗಳ ಮನೆ ನಿವಾಸಕ್ಕೆ ಹೋಗ್ತಿದೀವಿ. ಯಾಕಂದ್ರೆ ನಾವು ಇಲ್ಲೆಲ್ಲ ಹೇಳಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವ್ರ ಹತ್ರ ಹೋಗ್ಬೇಕು. ನಾವು ಅವ್ರಿಗೆ ಹೋಗಿ ಮನವಿ ಕೊಡ್ತೀವಿ. ಪಾಪ ಏನೇ ಇರ್ಲಿ ವಾರ್ನಿಂಗ್ ಕೊಡಬೇಕು ಅಥವಾ ಬೇರೆ ಕ್ರಮ ತಗೋಬೇಕು. ಏಕಾಏಕಿ ಕೆಲಸ ತಿರ್ಬೇಕು. ಅವ್ರು ಏನು ಸಣ್ಣ ಎಲ್ಲ ಬಡತನದಿಂದ ಬಂದಿರ್ತಾರೆ. ಅವ್ರಿಗೆ ಜೀವನೋಪಾಯ ಬೇರೆ ದಾರಿ ಅಂಬೇಡ್ಕರ್ ಜಯಂತಿನ 300 ಜನ ಕಾರ್ಮಿಕರು ಬರೀ ಒಂದು 20 ಜನ 15 ಜನ ಕುಂಡಿಸ್ಬಿಟ್ಟು ಸರ್, ಬರೀ ಅದುವೇ SC ಸಮುದಾಯದವ್ರನ್ನ ಕುಂಡಿಸ್ಬಿಟ್ಟು ಜಯಂತಿ ಮಾಡೋದು. ಅವತ್ತೆಲ್ಲ ಇವರು ಎರದು ಹಾಕೊಳ್ಳೋದು ಸರ್. ಲಾಸ್ಟ್ ಜಯಂತಿಲಿ ವಿನಯ್ ಇಲ್ಲ, ಅವ್ರ ಸ್ಟಾಫ್ ಯಾರಿಲ್ಲ. ಅಂಬೇಡ್ಕರ್ ಜಯಂತಿ ಮಾಡ್ಬೇಕಾದ್ರೆ ನಮ್ಮ ದಲಿತ SC ಮಹಿಳೆಯರು ಮಾತ್ರ ಒಂದು 15 ಜನ ನಿಂತಂದು ಅವರು ಜಯಂತಿ ಮಾಡಿದ್ದಾರೆ. ಇವ್ರು ಯಾರು ಇಲ್ಲ. ಒಬ್ಬ ಸೆಕ್ಯೂರಿಟಿ ಅವರು, ಒಬ್ಬ ಎಲೆಕ್ಟ್ರಿಷಿಯನ್. ಇವ್ರಿಗೆ ಅಷ್ಟು ಅಂದ್ರೆ ಅಂಬೇಡ್ಕರ್ ಅಂದ್ರೆ ಒಬ್ಬರು ಮಹಿಳೆಯರು ಅವ್ರ ಕರ್ತವ್ಯ ಮಾಡ್ಬೇಕು. ಅವ್ರು ಮಾಡೇ ಇಲ್ಲ. ಆಮೇಲೆ ಒಬ್ಬರು ಶಿವಕುಮಾರ್ ಅಂತ ಮೈಸೂರಿನಲ್ಲಿ ನಡೆಯುತ್ತಿರುವ ಕಾವೇರಿ ಕ್ರಿಯಾ ಸಮಿತಿಯ 39ನೇ ದಿನದ ಹೋರಾಟಕ್ಕೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿ ನಮ್ಮ ಬಳಗದ ವತಿಯಿಂದ ಬಳಗದ ಸಂಸ್ಥಾಪಕ ಅಧ್ಯಕ್ಷರು ಡಿಪಿಕೆ ಪರಮೇಶ್ವರ್ ಅವರು ಮಾತನಾಡಿ, ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಎಂದು ತಿಳಿಸಿದ್ದಾರೆ. ಕಾವೇರಿ ನದಿ ನೀರಿನ ಬಗ್ಗೆ ಮೈಸೂರಿನಲ್ಲಿ ಇರುವ 65 ಮಾಜಿ ನಗರ ಪಾಲಿಕೆ ಸದಸ್ಯರು, 224 ಜನ ಎಂಎಲ್ಎಗಳು, 30 ಜನ ಸಂಸದರು ಒಬ್ಬರಾದರೂ ಧ್ವನಿ ಎತ್ತುವುದಕ್ಕೆ ಮುಂದೆ ಬರಲಿಲ್ಲ. ಅಂದ್ರೆ ಇವರಿಗೆ ನಾಚಿಕೆ ಆಗಲ್ವೇ? ಈ ಕೂಡಲೇ ನೈತಿಕ ಹೊಣೆ ಮತ್ತು ರಾಜೀನಾಮೆ ನೀಡಿ ತೊಲಗಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡುತ್ತಿದ್ದಾರೆ. ಇವರು ತಮಿಳುನಾಡು ಮುಖ್ಯಮಂತ್ರಿಯ ಜೊತೆ ಚುನಾವಣೆಯ ಗಿಮಿಕ್ನಲ್ಲಿ ಸಂಬಂಧಪಟ್ಟ ಕನ್ನಡ ನಾಡಿನ ರೈತರಿಗೆ ಮೋಸ ಮಾಡಿ ತಮಿಳುನಾಡಿಗೆ ನೀರು ಬಿಡುತ್ತಿರುವುದು ಅಕ್ಷಮ್ಯ ಅಪರಾಧ ಎಂದು ತಿಳಿಸಿದ್ದಾರೆ. ಇನ್ನು ಈ ವೇಳೆ ಪ್ರತಿಭಟನೆಯಲ್ಲಿ ಬಳಗದ ಸಂಸ್ಥಾಪಕ ಅಧ್ಯಕ್ಷರು ಡಿಪಿಕೆ ಪರಮೇಶ್, ರವಿ, ಮನೋಜ್ ಕುಮಾರ್, ಶಿವಣ್ಣ, ಮಹೇಂದ್ರ, ಶ್ರೀನಿವಾಸ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಹೋರಾಟಗಾರಕಂಡ್ರಿ, ಅವರಿದ್ದಾರೆ, ನಂಬರ್ ಹುಡುಗಲ್ಲ ಅವರಿದ್ದಾರೆ. ನಾವು ಯಾರ ಅಂಗ್ರಾಣನೂ ಇಲ್ಲ. ಅದಕ್ಕೆ ನಾವು ನಮ್ಮ ಸೇವೆ ಮಾಡಕ್ ಬಂದಿದ್ದೀರಿ. ನರಸೀಪುರ ತಾಲೂಕಿನಲ್ಲಿ ಪೌರ ಕಾರ್ಮಿಕರ ಕುಂದುಕೊರತೆ ಸಭೆಯನ್ನು ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ನಡೆಸಲಾಗಿದೆ. ಪುರಸಭೆ ಇಲಾಖೆ ಮುಖ್ಯಾಧಿಕಾರಿ ವಸಂತಕುಮಾರಿ ಮತ್ತು ಸಫಾಯಿ ಕರ್ಮಚಾರಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಚಲುವರಾಜುರವರ ಸಹಭಾಗಿತ್ವದಲ್ಲಿ ಪೌರ ಕಾರ್ಮಿಕರ ಕುಂದುಕೊರತೆಯನ್ನ ಆಲಿಸಲಾಗಿದೆ. ಕೆಲವು ಪೌರ ಕಾರ್ಮಿಕರು ಮೂಲಭೂತ ಸೌಕರ್ಯವಿಲ್ಲದೆ ಬದುಕು ನಡೆಸುತ್ತಿದ್ದು, ಪುರಸಭಾಧಿಕಾರಿಗಳು ಪೌರ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯ ಮತ್ತು ವಸತಿ ಸೌಲಭ್ಯವನ್ನು ಶೀಘ್ರದಲ್ಲಿ ಕ್ರಮ ವಹಿಸಬೇಕು ಎಂದು ಸಫಾಯಿ ಕರ್ಮಚಾರಿ ಆಯೋಗದ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಚಲುವರಾಜುರವರು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಪುರಸಭೆಯಲ್ಲಿ 58ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದು, ಪುರಸಭೆ ಕೇವಲ 15 ಜನಕ್ಕೆ ಮಾತ್ರ ನಿವೇಶನದ ಹಕ್ಕುಪತ್ರವನ್ನ ನೀಡಿದ್ದಾರೆ. ಉಳಿದವರು ಗುಡಿಸಲು ಮತ್ತು ಇನ್ನಿತರ ಕಡೆ ವಾಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ವೇಳೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಅಧಿಕಾರಿ ಮಧು ಮತ್ತು ಪೌರ ಕಾರ್ಮಿಕ ಸಿಬ್ಬಂದಿ ವರ್ಗ ಮತ್ತಿತರರು ಉಪಸ್ಥಿತರಿದ್ದರು.
ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಿರುವ ಕ್ರಮವನ್ನು ಖಂಡಿಸಿ ಕರ್ನಾಟಕ ಸೇನಾ ಪಡೆ ವತಿಯಿಂದ ಚಾಮರಾಜನಗರದಲ್ಲಿ ಕಳೆದ 107 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದು, ಬುಧವಾರ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಭಿತ್ತಿಪತ್ರ ಹರಿದು ಪ್ರತಿಭಟನೆಯನ್ನ ನಡೆಸಲಾಗಿದೆ. ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ಉದ್ಯಾನವನದ ಮುಂಭಾಗದಲ್ಲಿ ಕರ್ನಾಟಕ ಸೇನಾ ಪಡೆ ಅಧ್ಯಕ್ಷ ಶ್ರೀನಿವಾಸ ಗೌಡರವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಿರತರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತಕ್ಕೆ ತೆರಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರ್ಕಾರಗಳು ಕಾವೇರಿ ನೀರು ನಿರ್ವಹಣಾ ಮಂಡಳಿ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಮುರಳಿ ಮಹೇಶ್ ಗೌಡ, ಪುರುಷೋತ್ತಮ್, ರಾಮು, ಮಂಜು, ಲಿಂಗರಾಜು, ವೀರಭದ್ರ, ಸಿದ್ದರಾಜು, ಪ್ರಕಾಶ್, ತಾಂಡವಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಇಡೀ ನಮ್ಮ ಜಲಾಶಯಗಳ ಎಲ್ಲಾ ನೀರನ್ನ ತಮಿಳುನಾಡಿಗೆ ಬಿಡಿಸ್ತಕ್ಕಂಥ ತೀರ್ಪನ್ನ ನಿರ್ವಹಣಾ ಮಂಡಳಿ ಕೊಡ್ತಾರೆ. ಇದು ನಿಜವಾಗ್ಲೂ ಅತ್ಯಂತ ಖಂಡನೀಯ. ಇಂದು ಮೈಸೂರಿನ ಪುರಭವನದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಭವನೀಯ ಅಭ್ಯರ್ಥಿಯಾದ ಡಾ ಸುಶ್ರುತ್ ಗೌಡರವರು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದರು. ಈ ಕಾರ್ಯಕ್ರಮವನ್ನು ಮೈಸೂರಿನ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಕೆ ಹರೀಶ್ ಗೌಡರವರು ಉದ್ಘಾಟಿಸಿ ಹಾಗೂ ಅದರ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಉಚಿತ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ರೇವಣ್ಣ, ಶೇಖರ್ ಗೌಡ, ನಿಮ್ಮ ಪ್ರೀತಿಯ ಶಿವಕುಮಾರ್ ಗೌಡ ಹಾಗೂ ಇನ್ನು ಮುಂತಾದ ಮುಖಂಡರುಗಳು ಹಾಜರಿದ್ದರು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಸಾರ್ವಜನಿಕರಿಗೆ ಸುಶ್ರುತ್ ಗೌಡರವರು ತಮ್ಮ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಮಾಜಿ ಸಚಿವ, ಹಿರಿಯ ಮುತ್ಸದ್ದಿ ರಾಜಕಾರಣಿ ಬಿಕೆ ಚಂದ್ರಶೇಖರ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಸಂಸತ್ ಅಧಿವೇಶನ ಅಕ್ರಮ ಪ್ರವೇಶ ಪ್ರಕರಣ ಕುರಿತು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಿಕೆ ಚಂದ್ರಶೇಖರ್ ಅವರು ಸಂಸತ್ ಅಧಿವೇಶನ ಅಕ್ರಮ ಪ್ರವೇಶ ತೀವ್ರ ಖಂಡನೀಯ. ಅವರ ಉದ್ದೇಶ ಬೇರೆ ಇದ್ದರೂ ಅವರು ಅಕ್ರಮ ಪ್ರವೇಶ ಮಾಡಿರುವುದು ದೊಡ್ಡ ತಪ್ಪು. ಅವರು ಕೊಲ್ಲೋಕೆ ಬರೆದಿದ್ದರು. ಒಳಗೆ ಹೋದ ಮೇಲೆ ಏನಾದರೂ ಆಗಿದ್ದರೆ ಯಾರು ಜವಾಬ್ದಾರಿ? ಅಧಿವೇಶನದಲ್ಲಿ ಪ್ರಧಾನಿರವರ ರಕ್ಷಣೆ ಮಾಡುವ ಕೆಲಸದಲ್ಲಿ ಬಿಜೆಪಿ ಸಂಸದರು ಮಾಡಿದ್ದಾರೆ. 2 ಸದನದಲ್ಲೂ ಅದೇ ಕೆಲಸವಾಗಿದೆ. ಸ್ಪೀಕರ್ ಅವರ ಬಗ್ಗೆ ನನಗೆ ಗೌರವವಿದೆ. ಸದನದಲ್ಲಿ ಸ್ಪೀಕರ್ ನಿರ್ಣಯ ಖಂಡನೀಯ ಎಂದು ಸುದ್ದಿಗೋಷ್ಠಿಯಲ್ಲಿ ಬಿಕೆ ಚಂದ್ರಶೇಖರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇಷ್ಟು ವರ್ಷಗಳಾಗಿರೋ ರೀತಿ ಈ ಒಂದು ದುರ್ಘಟನೆಯಲ್ಲೂ ಕೂಡ ಸಾಹಸಿ ಪ್ರವೃತ್ತಿ. ಆದರೆ ನಾನು ಅದನ್ನು ಜಸ್ಟಿಫೈ ಮಾಡೋದಿಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ಮೊದಲೇ ಬರ್ಕೊಂಡ್ಬಿಡಿ. ಅವರಲ್ಲಿ ಒಳಗೆ ಬಂದು ಹಾರಿದ್ದು, ಆ ಕ್ಯಾನಿಸ್ಟರ್ ಹಾರಿಸಿದ್ದು, ಇದನ್ನು ನಾನು ಡಿಫೆಂಡ್ ಮಾಡ್ಕೊಳ್ಳೋದಿಲ್ಲ. ಅದು ಬೇಕಾಗಿರಲಿಲ್ಲ, ಅದು ತಪ್ಪು. ಉದ್ದೇಶ ಸರಿ ಇರ್ಬೋದು. ಏಕೆಂದರೆ ಒಬ್ಬ ಹುಡುಗನ ಮತ್ತು ಅವರ ಅಪ್ಪ ಅಮ್ಮಂದರು ಮೈಸೂರಿನಲ್ಲಿ ಎಲ್ಲ ಕಡೆ ಮಾತಾಡಿದ, ಇನ್ನೊಬ್ಬರು ಬಿಹಾರದಲ್ಲ ನೀಲಮ್ಮ ನೋಡ್ತಾಯಿ ಮಾತಾಡಿದ್ದಾರೆ ನೋಡಿ. ನಾವು ಇವತ್ತು ಕೂಡ ಅವಳು ಸಪೋರ್ಟ್ ಮಾಡ್ತೀವಿ. ಅವಳು ರೇಸ್ ಮಾಡಿರೋ ಇಶ್ಯೂಗಳು ಅನ್ಎಂಪ್ಲಾಯ್ಮೆಂಟ್ದು, ಬಡತನದ್ದು, ಬೇರೆದು ಅಂತ ನೇರವಾಗಿ ಮಾತಾಡಿದ್ದಾರೆ ಮೀಡಿಯಾಗೆ. ರಾಜ್ಯಾದ್ಯಂತ ಹರಡುತ್ತಿರುವ ಕೋವಿಡ್-19ನ ರೂಪಾಂತರಿ ಕುರಿತಾಗಿ ರಾಜ್ಯ ಮಟ್ಟದಿಂದ ಈಗಾಗಲೇ ಸುತ್ತೋಲೆಯನ್ನ ಬಿಡುಗಡೆಗೊಳಿಸಲಾಗಿದೆ. ಈ ಹಿಂದೆ ಕೋವಿಡ್-19 ಸಮಯದಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು, ಅದಕ್ಕೆ ಅನುಗುಣವಾಗಿ ರಿವ್ಯಾಂಪಿಂಗ್ ಆಫ್ ಆಲ್ ಆಕ್ಟಿವಿಟೀಸ್ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಇನ್ನೂ ಹೆಚ್ಚುವರಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಕಾರ್ಯಕರ್ತರ ಮೂಲಕ ಜನರಲ್ಲಿ ಕೋವಿಡ್ ಹಾಗೂ ಇದರ ಗುಣಲಕ್ಷಣಗಳ ಕುರಿತಾಗಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹೆಚ್ಚುವರಿ ಬೆಡ್ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಮತ್ತು ರೋಗ ಲಕ್ಷಣಗಳು ಕಂಡುಬಂದ ಕೂಡಲೇ ಅವರನ್ನು ಪರೀಕ್ಷೆಗೆ ಒಳಪಡಿಸಲಾಗುವುದು. ಕೋವಿಡ್-19 ನ್ಯೂ ವೇರಿಯಂಟ್ಗೆ ಸಂಬಂಧಪಟ್ಟ ಹಾಗೆ ಏನು ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ನಮಗೆ ರಾಜ್ಯ ಮಟ್ಟದಿಂದ ನೀಡಿರ್ತಕ್ಕಂಥ ಸುತ್ತೋಲೆ ಹಿನ್ನೆಲೆಯಲ್ಲಿ ನಾವು 2 ವಿಧವಾದ ಕಾರ್ಯಾಚರಣೆಯನ್ನು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಒಂದು ಫೀಲ್ಡ್ ಲೆವೆಲಲ್ಲಿ, ಕಮ್ಯುನಿಟಿ ಲೆವೆಲಲ್ಲಿ ನಮ್ಮ ಎಲ್ಲ PHCOs, HIOs ಮತ್ತು BHOs ಮತ್ತು ಆಶಾ ಕಾರ್ಯಕರ್ತೆಯರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಈಗ ಆಲ್ರೆಡಿ ಹೌಸ್ ಟು ಹೌಸ್ ಆ್ಯಕ್ಟಿವಿಟೀಸ್ ಏನು ಮಾಡ್ತಾ ಇದ್ದಾರೆ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅವರಿಗೆ ಕೋವಿಡ್-19ಗೆ ಸಂಬಂಧಪಟ್ಟ ಹಾಗೆ ರೋಗ ಲಕ್ಷಣಗಳ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು. ಕೆಪಿಎಂಇ ಅಡಿಯಲ್ಲಿ ಈಗಾಗಲೇ 1800ಕ್ಕೂ ಅಧಿಕ ಆಸ್ಪತ್ರೆಗಳು ಹಾಗೂ 280 ಸ್ಕ್ಯಾನರ್ ಸೆಂಟರ್ಗಳು ನೋಂದಣಿಯಾಗಿದೆ. ಕೆಪಿಎಂಇ ಅಡಿಯಲ್ಲಿ ನೋಂದಣಿಗೊಳ್ಳದ ಆಸ್ಪತ್ರೆ ಅಥವಾ ಕ್ಲಿನಿಕ್ಗಳನ್ನು ಗುರುತಿಸಿ ಅವರಿಗೆ ಈಗಾಗಲೇ ನೋಟಿಸ್ ಸಹ ಜಾರಿ ಮಾಡಲಾಗಿದೆ. ಕಾಯ್ದೆಯ ಅನುಸಾರ ಈಗಾಗಲೇ ಹಲವು ಮೈಸೂರಿನ ಖಾಸಗಿ ನರ್ಸಿಂಗ್ ಹೋಮ್ಗಳನ್ನು ಮುಚ್ಚಲಾಗಿದೆ. ಈಗ ನಮ್ಮಲ್ಲಿ ಆಲ್ರೆಡಿ
KPMAಡಿಯಲ್ಲಿ 1800ಕ್ಕೂ ಅಧಿಕ ಆಸ್ಪತ್ರೆಗಳು ನೋಂದಣಿಯಾಗಿದೆ ಮತ್ತು ಸ್ಕ್ಯಾನಿಂಗ್ ಸೆಂಟರ್ಸ್ಗಳು ಸುಮಾರು 288 ನೋಂದಣಿಯಾಗಿದೆ. ಸ್ಕ್ಯಾನಿಂಗ್ ಸೆಂಟರ್ಸ್ಗಳನ್ನ ನಾವು 232ಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕೆಲವು ವರದಿಗಳಿಗೆ ಹೊಂದಿಕೊಂಡಂತೆ ರಿಪೋರ್ಟ್ ಮಾಡ್ದಲೇ ಇರೋ ಹಿನ್ನೆಲೆಯಲ್ಲಿ ಅವ್ರಿಗೆಲ್ಲರಿಗೂ ನೋಟಿಸನ್ನು ಜಾರಿ ಮಾಡಿದ್ದೀವಿ. ಹಾಗೆ ಮುಂದುವರೆದು KPMAಡಿಯಲ್ಲಿ ನಾವು ಭೇಟಿ ನೀಡಿದಂಥ ಸಂದರ್ಭದಲ್ಲಿ KPME ರಿಜಿಸ್ಟರ್ ಆಗದಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅಥವಾ ಅವರು ಯಾವ ಪದ್ಧತಿಯಲ್ಲಿ ರಿಜಿಸ್ಟ್ರನ್ನ ಮಾಡ್ಕೊಂಡಿರ್ತಾರೆ ಅವರ ಕ್ಲಿನಿಕ್ಕನ್ನು, ಆ ಪದ್ಧತಿಯನ್ನು ಹೊರತುಪಡಿಸಿ ಬೇರೆ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅಂಥವ್ರನ್ನ ನಾವು ಗುರುತು ಮಾಡಿ ಅವ್ರಿಗೂ ಸಹ ನೋಟಿಸ್ ನೀಡಿದ್ದೀವಿ. 2024ರ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ಮೈಸೂರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಕುಮಾರಸ್ವಾಮಿರವರು ಉದ್ಘಾಟಿಸಿದರು. ರಕ್ತದಾನದ ಅರಿವು, ಯಾರು ರಕ್ತದಾನ ಮಾಡಬೇಕು, ಯಾರು ರಕ್ತದಾನ ಮಾಡಬಾರದು, ಎಲ್ಲಿ ರಕ್ತಗಳ ಸೌಲಭ್ಯವಿದೆ, ಈ ಎಲ್ಲ ವಿಷಯಗಳನ್ನು ಈ ವರ್ಷದ ಕ್ಯಾಲೆಂಡರ್ನಲ್ಲಿ ರಚಿಸಲಾಗಿದೆ. ಇವತ್ತು ಏನು 2024ನೇ ಹೊಸ ವರ್ಷದ ಕ್ಯಾಲೆಂಡರ್ ಉದ್ಘಾಟನೆಯನ್ನು ನಮ್ಮ ಮೈಸೂರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯಾದಂತಹ ಡಾಕ್ಟರ್ ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಸೊ ಏನು ನಮ್ಮ ಕ್ಯಾಲೆಂಡರ್ನ ವಿಶೇಷತೆಗಳೇ ಏನು ಅಂತಂದರೆ ಅದರಲ್ಲಿ ರಕ್ತದಾನದ ಅರಿವು, ರಕ್ತದಾನದ ಮಹತ್ವ, ಜೊತೆಗೆ ಯಾರು ರಕ್ತದಾನ ಮಾಡಬೇಕು, ಯಾರು ರಕ್ತದಾನ ಮಾಡಬಾರ್ದು, ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾವು ಈ ಒಂದು ಕ್ಯಾಲೆಂಡ್ರಲ್ಲಿ ಒಳಗೊಂಡಿದೆ. ಜೊತೆಗೆ ಏನು ಅಂತಂದರೆ ಪ್ರತಿ ಮೈಸೂರು ಜಿಲ್ಲೆಯಲ್ಲಿ ಪ್ರತಿ ಆಸ್ಪತ್ರೆಯಲ್ಲೂ ನಾವು ಈ ಒಂದು ಕ್ಯಾಲೆಂಡರ್ನ ಡಿಸ್ಪ್ಲೇ ಮಾಡಬೇಕು. ಯಾಕೆಂದರೆ ಬಂದಂಥ ಪೇಷಂಟ್ಗಳಿಗೆ ಅವ್ರಿಗೆ ಈಸಿಯಾಗಿ ಅಸೆಸಬಲ್ ಸಿಗಬೇಕು, ಎಲ್ಲಿ ಅವೈಲಬಿಲಿಟಿ ಸಿಗುತ್ತೆ ಬ್ಲಡ್ಡು, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಏನು, ಡೀಟೇಲ್ಸ್ ಏನು ಅನ್ನೋದು ಸಿಗಬೇಕು ಅನ್ನೋದು ಪೂರ್ಣ ಮಾಹಿತಿಯನ್ನು ನಾವು ಈ ಕ್ಯಾಲೆಂಡ್ರಲ್ಲಿ ಇದು ಮಾಡಿದ್ದೀವಿ. ಇವತ್ತು ಏನು ನಮ್ಮ ಡಾಕ್ಟರ್ ಕುಮಾರಸ್ವಾಮಿ ಅವರು